ಗುಡ್. ಅಂದ್ರೆ ನನ್ಗೆ ಲಕ್ಕಿ ಅನ್ಸುತ್ತೆ ಇದೊಂದು ಎರಾದಲ್ಲಿ ನಾನು ಇರೋದು. ಅಂದ್ರೆ ವೇರ್ ಸೋಷಿಯಲ್ ಮೀಡಿಯಾ ನೆಕ್ಸ್ಟ್ ಲೆವೆಲ್ ಬೂಮ್ ಆಗಿದೆ. ನೀವು ಈ ಕಡೆ ನಿಮ್ಮ ಪ್ರೊಫೆಷನ್ ನ ಪರ್ಸ್ಯೂ ಮಾಡ್ತಾ ಇರ್ಬೋದು, ಈ ಕಡೆ ನೀವು ಜನರ ಜೊತೆ ಕನೆಕ್ಟ್ ಆಗೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದೆ. ಅಂಡ್ ಯು ಆಲ್ಸೋ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಿಮಗೆ. ನಿಮ್ಗೆ ಪ್ರತಿಯೊಂದು ಪೋಸ್ಟ್ ಅಲ್ಲೂ ಯು ಹ್ಯಾವ್ ಟು ಗಿವ್ ದೆಮ್ ಅ ಮೆಸೇಜ್, ಅಥವಾ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅಥವಾ ದಿನ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಅಂಡ್ ಆಲ್ಸೋ ಅದ್ರ ಥ್ರೂ ಬಿಸ್ನೆಸ್ ಕೂಡ ಆಗುತ್ತೆ ನಮಗೆ. ಯು ಕ್ಯಾನ್ ಅರ್ನ್ ಅ ಲಾಟ್ ಆಫ್ ಅಂದ್ರೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಇಂದ ಮನಿ ಆಗಿರ್ಬೋದು, ಅಥವಾ ಕನೆಕ್ಟ್ ಬೇರೆ ಆಡಿಯನ್ಸ್ಗೆ, ಅಂದ್ರೆ ಕನ್ನಡ ಅಲ್ಲದೆ ಬೇರೆ ಆಡಿಯನ್ಸ್ ಜೊತೆ ಕೂಡ ಕನೆಕ್ಟ್ ಆಗ್ತೀರಾ ಇಲ್ಲಿ. ಅಂಡ್ ನನ್ನ ಫಾಲೋಯಿಂಗ್ ಅಲ್ಲಿ ದೇರ್ ಆರ್ ಲಾಟ್ ಆಫ್ ಪೀಪಲ್ ಫ್ರಮ್ US, ದುಬೈ, ಎಲ್ಲ ಕಡೆಯಿಂದ ಕೂಡ ದೇ ಆರ್ ಫಾಲೋಯಿಂಗ್ ಮೀ ಅಂದಾಗ ಇಟ್ಸ್ ಅ ಗುಡ್ ಥಿಂಗ್. ಅಂದ್ರೆ ನೀವು ಬರೀ ಕನ್ನಡ ಆಡಿಯನ್ಸ್ ಮಾತ್ರ ಅಲ್ಲ, ಬೇರೆಯವ್ರಿಗೂ ಯು ಕ್ಯಾನ್ ಕಮ್ಯುನಿಕೇಟ್ ಅಂದಾಗ ಅದು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಅದು. ಅಂಡ್ ಆಲ್ಸೋ ಏನಂತಾರೆ, ಜನದ ಜೊತೆ, ನಿಮ್ಮ ಫ್ಯಾನ್ಸ್ ಜೊತೆ ನೀವು ಏನಂತಾರೆ ವೇರ್ ಯು ಕ್ಯಾನ್ ಕಮ್ಯುನಿಕೇಟ್ ಈಸಿಯಾಗಿ, ಲೈವ್ ಬಂದು ಅವ್ರ ಜೊತೆ ಮೆಸೇಜ್ ಮಾಡ್ಕೊಂಡು ಅವ್ರಿಗೆ ರಿಪ್ಲೈ ಮಾಡ್ಕೊಂಡು, ಇಟ್ಸ್ ವೆರಿ ಈಸಿ. ಸೋಷಿಯಲ್ ಮೀಡಿಯಾ ನಮ್ಮನ್ನ ಇನ್ನಷ್ಟು ಜನಕ್ಕೆ ಹತ್ರ ತಂದಿದೆ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಂಡ್ ಆಲ್. So I love it. Andre I'm lucky to be in this era anta ansutte. You're enjoying. Yeah, I'm enjoying the social media attention, but adu kuda difficult agide because obru reply madidre innobru reply madalla, adondu kopa ಮಾಡ್ಕೋತಾರೆ. ಆಮೇಲೆ ಈಗ ಮೀಟ್ ಅಂಡ್ ಗ್ರೀಟ್ ಅಂತ ಎಲ್ಲ ಅರೇಂಜ್ ಮಾಡ್ತಾ ಇದಾರೆ. ಅಂದ್ರೆ ಬಿಗ್ ಬಾಸ್ ಇಂದ ಆಚೆ ಬಂದಾಗ ಯು ಓವ್ ಇಟ್ ಟು ಯುವರ್ ಫ್ಯಾನ್ಸ್. ಅಂದ್ರೆ ನೀವು ನಿಮ್ಮನ್ನ ನೆಗೆಟಿವ್ ಆದಾಗ ಎಲ್ಲರೂ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿರ್ತಾರಲ್ಲ, ಅವ್ರನ್ನೆಲ್ಲ ಮೀಟ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂದಾಗ, ಸೊ ದಿಸ್ ಇಸ್ ಆಲ್ ವೆರಿ ನೈಸ್ ಇವಾಗ.